ಇಂದು ವಿಶ್ವ ಸೊಳ್ಳೆ ದಿನ. ಇದೇನಪ್ಪ ವಿಶ್ವ ಮಟ್ಟದಲ್ಲಿ ಸೊಳ್ಳೆ ದಿನವನ್ನು ಆಚರಣೆ ಮಾಡ್ತಾರೆ ಅನ್ನೋ ವಿಷಯ ಎಲ್ಲರಲ್ಲೂ ಸಹ ಆಶ್ಚರ್ಯವನ್ನು ಉಂಟು ಮಾಡೋದು ಸಹಜನೇ. ಆದರೆ ಈ ಸೊಳ್ಳೆಯ ದಿನವನ್ನು ವಿಶ್ವ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ಒಂದು ಮಹತ್ತರವಾದ ಉದ್ದೇಶ ಕೂಡ ಇದೆ. ಆ ಉದ್ದೇಶ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಒಂದು ಗಾದೆ ಮಾತಿದೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಅದೇ ರೀತಿ ಈ ಸೊಳ್ಳೆಗಳು ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಇದ್ದರೂ ಸಹ ಇವುಗಳಿಂದ ಆಗುವಂಥ ಅಪಾಯ ಅಷ್ಟಿಷ್ಟಲ್ಲ. ಸೊಳ್ಳೆ ಅತ್ಯಂತ ಚಿಕ್ಕ ಕೀಟ ಆದರೂ ಸಹ ಭೂಮಿಯ ಮೇಲಿನ ಯಾವುದೇ ಪ್ರಾಣಿಗಳಿಗಿಂತ ಹೆಚ್ಚು ಜನರನ್ನು ಕೊಲ್ಲುವ ಅಪಾಯಕಾರಿ ಕೀಟವಾಗಿದೆ. ಎರಡು 2014 ಕ್ಯಾಟಲಾಗ್ ಪ್ರಕಾರ ಭಾರತದಲ್ಲಿ ಸುಮಾರು 404 ಜಾತಿ ಮತ್ತು ಉಪಜಾತಿಯ ಸೊಳ್ಳೆಗಳಿವೆ. ಅವುಗಳನ್ನು ಅನಾಫಿಲಿನೆ ಮತ್ತು ಕ್ಯೂಸಿಲಿನೆ ಎಂಬ 2 ಉಪಕುಟುಂಬಗಳಾಗಿ ವರ್ಗೀಕರಿಸಲಾಗಿದೆ. ನಿಮ್ಮೆಲ್ಲರಲ್ಲೂ ಒಂದು ಪ್ರಶ್ನೆ ಮೂಡಬಹುದು, ಎಲ್ಲ ಸೊಳ್ಳೆಗಳು ಸಹ ರೋಗವನ್ನು ಹರಡುತ್ತಾ ಮತ್ತು ಎಲ್ಲ ಸೊಳ್ಳೆಗಳು ಕೂಡ ಅಪಾಯವನ್ನು ಉಂಟು ಮಾಡುತ್ತದೆಯಾ ಎಂದು? ಖಂಡಿತವಾಗಿಯೂ ಇಲ್ಲ. ಎಲ್ಲ ಸೊಳ್ಳೆಗಳಿಂದ ರೋಗಗಳು ಹರಡೋದಿಲ್ಲ, ಹಾಗೆ ಅಪಾಯ ಕೂಡ ಆಗೋದಿಲ್ಲ. ಇವುಗಳಲ್ಲಿ ಕೆಲವು ಜಾತಿಯ ಸೊಳ್ಳೆಗಳು ಮಾತ್ರ ರೋಗಗಳನ್ನು ಹರಡುತ್ತದೆ ಮತ್ತು ರೋಗದ ತೀವ್ರತೆ ಹೆಚ್ಚಾದಲ್ಲಿ ಅಂತಹ ವ್ಯಕ್ತಿಗೆ ಸಾವು ಕೂಡ ಸಂಭವಿಸಬಹುದು. ಆದುದರಿಂದಲೇ ಸೊಳ್ಳೆಗಳು ಹರಡುವ ಅಪಾಯಕಾರಿ ರೋಗಗಳು, ಅವುಗಳ ಅಪಾಯದ ತೀವ್ರತೆ ಹಾಗೂ ರೋಗದಿಂದ ರಕ್ಷಣೆ ಮಾಡಿಕೊಳ್ಳಲು ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು, ಇವುಗಳ ಬಗ್ಗೆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ 20ನೇ ಆಗಸ್ಟ್ರಂದು ವಿಶ್ವ ಸೊಳ್ಳೆ ದಿನವನ್ನು ಜಾಗತಿಕ ಮಟ್ಟದಲ್ಲಿ ಆಚರಣೆ ಮಾಡಲಾಗುತ್ತದೆ. ಈ ವರ್ಷ ಹೆಚ್ಚು ಸಮಾನ ಪ್ರಪಂಚಕ್ಕಾಗಿ ಮಲೇರಿಯಾ ವಿರುದ್ಧದ ಹೋರಾಟವನ್ನು ವೇಗಗೊಳಿಸುವುದು ಎಂಬ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಸೊಳ್ಳೆ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ವಿಶೇಷವಾಗಿ ದುರ್ಬಲ ಮತ್ತು ಸೌಲಭ್ಯ ವಂಚಿತ ಸಮುದಾಯಗಳಲ್ಲಿ ಮಲೇರಿಯಾವನ್ನು ತಡೆಗಟ್ಟಲು, ರೋಗವನ್ನು ನಿರ್ಣಯಿಸಲು ಮತ್ತು ಚಿಕಿತ್ಸೆಯನ್ನು ನೀಡುವ ಅಗತ್ಯತೆಯನ್ನು ಈ ಧ್ಯೇಯವಾಕ್ಯವು ಒತ್ತಿ ಹೇಳುತ್ತದೆ. ಈ ವಿಶ್ವ ಸೊಳ್ಳೆ ದಿನದಂದು ನಾವು ಒಬ್ಬ ವ್ಯಕ್ತಿಯನ್ನು ಖಂಡಿತವಾಗಿಯೂ ಸ್ಮರಿಸಲೇಬೇಕು. ಆ ವ್ಯಕ್ತಿ ಯಾರು ಅಂದರೆ ಅವರೇ ಸರ್ ರೊನಾಲ್ಡ್ ರಾಸ್. ಇವರು ಬ್ರಿಟನ್ ದೇಶದ ವೈದ್ಯರು. ಇವರು 1897ರಲ್ಲಿ ಮಲೇರಿಯಾ ರೋಗವು ಸೊಳ್ಳೆಗಳಿಂದ ಹರಡುತ್ತದೆ ಎಂದು ಆವಿಷ್ಕಾರವನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಹೆಣ್ಣು ಅನಾಫಿಲಿಸ್ ಸೊಳ್ಳೆಯ ಹೊಟ್ಟೆಯಲ್ಲಿ ಮಲೇರಿಯಾ ಪರಾವಲಂಬಿಯನ್ನು ಕಂಡುಹಿಡಿದರು. ಇದು ಸೊಳ್ಳೆಗಳು ಮನುಷ್ಯರಲ್ಲಿ ಮಲೇರಿಯಾ ರೋಗವನ್ನು ಹರಡುತ್ತದೆ ಎಂಬುದಕ್ಕೆ ಮೊಟ್ಟಮೊದಲ ಪುರಾವೆಯಾಗಿದೆ. ಈ ಆವಿಷ್ಕಾರಕ್ಕಾಗಿಯೇ ಇವರಿಗೆ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿಯಾದ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ ಇವರು ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಬ್ರಿಟನ್ ವ್ಯಕ್ತಿಯೂ ಆಗಿದ್ದಾರೆ. ಇತಿಹಾಸದಲ್ಲಿನ ಈ ಕ್ಷಣವನ್ನು ಸ್ಮರಿಸಲು ವಿಶ್ವ ಸೊಳ್ಳೆ ದಿನವನ್ನು ಸ್ಥಾಪಿಸಲಾಯಿತು. ಮಲೇರಿಯಾ ಮತ್ತು ಇತರ ಸೊಳ್ಳೆಗಳಿಂದ ಹರಡುವ ರೋಗಗಳನ್ನು ಎದುರಿಸಲು ಜಾಗತಿಕವಾಗಿ ನಡೆಸುತ್ತಿರುವ ಪ್ರಯತ್ನವನ್ನು ಎತ್ತಿ ತೋರಿಸುವ ಉದ್ದೇಶದ ದಿನವಾಗಿದೆ. ಮಲೇರಿಯಾ, ಡೆಂಗಿ, ಚಿಕನ್ಗುನ್ಯಾ, ಜಿಕಾ, ಮೆದುಳು ಜ್ವರ, ಆನೆಕಾಲು ರೋಗ ಮತ್ತು ಕಾಲಾ ಅಜಾರ್ ಇವು ಅಪಾಯಕಾರಿ ಸೊಳ್ಳೆಗಳಿಂದ ಹರಡುವ ಪ್ರಮುಖ ರೋಗಗಳು. ಆದರೆ ಕಾಲಾ ಅಜಾರ್ ಎಂಬ ರೋಗವು ಇದುವರೆಗೂ ಕರ್ನಾಟಕದಲ್ಲಿ ಪತ್ತೆ ಆಗಿರುವುದಿಲ್ಲ. ಬನ್ನಿ ಸೊಳ್ಳೆಗಳಿಂದ ಹರಡುವ ಈ ಅಪಾಯಕಾರಿ ರೋಗಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸೊಳ್ಳೆಗಳಿಂದ ಹರಡುವ ರೋಗಗಳಲ್ಲಿ ಅತ್ಯಂತ ಅಪಾಯಕಾರಿ ರೋಗ ಮಲೇರಿಯಾ. ವರದಿಗಳ ಪ್ರಕಾರ ಈ ಮಲೇರಿಯಾ ರೋಗದಿಂದ ಅತಿ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ.
ನಮ್ಮ ದೇಶದಲ್ಲಿ ವರ್ಷದಲ್ಲಿ ಸುಮಾರು 1.5 ಲಕ್ಷ ಮಲೇರಿಯಾ ಪ್ರಕರಣಗಳು ವರದಿಯಾಗುತ್ತಿದ್ದು, ಸುಮಾರು 100ಕ್ಕಿಂತ ಕಡಿಮೆ ಜನರು ಮಲೇರಿಯಾ ರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. ಎರಡು 2016ನೇ ಇಸ್ವಿಯಲ್ಲಿ ನಡೆದ ವಿಶ್ವ ಆರೋಗ್ಯ ಸಭೆಯಲ್ಲಿ ತೀರ್ಮಾನಿಸಿದಂತೆ ಭಾರತವು 2030ರ ಅಂತ್ಯದೊಳಗೆ ದೇಶದಲ್ಲಿ ಮಲೇರಿಯಾ ನಿವಾರಣೆ ಸಾಧಿಸುವ ಗುರಿಯನ್ನು ಹೊಂದಿದೆ. ಮಲೇರಿಯಾ ರೋಗವು ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗವಾಗಿದೆ. ಈ ರೋಗವು ಪ್ಲಾಸ್ಮೋಡಿಯಂ ಎಂಬ ಪರಾವಲಂಬಿ ಸೂಕ್ಷ್ಮಾಣುವಿನಿಂದ ಉಂಟಾಗುತ್ತದೆ. ಚಳಿ, ನಡುಕ, ತೀವ್ರ ಜ್ವರ, ವಿಪರೀತ ತಲೆನೋವು, ವಾಕರಿಕೆ ಮತ್ತು ವಾಂತಿ ಇವು ಮಲೇರಿಯಾ ರೋಗದ ಪ್ರಮುಖ ಲಕ್ಷಣಗಳಾಗಿವೆ. ಈ ರೋಗವು ಗರ್ಭಿಣಿಯರಲ್ಲಿ ಅತಿ ಹೆಚ್ಚು ಪ್ರಭಾವವನ್ನು ಬೀರುತ್ತದೆ. ಈ ರೋಗವು ಗರ್ಭಿಣಿಯರಲ್ಲಿ ಹಿಮೋಗ್ಲೋಬಿನ್ ಅಂಶವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದರಿಂದ ತೀವ್ರ ರಕ್ತಹೀನತೆ ಉಂಟಾಗುತ್ತದೆ. ಇದರಿಂದ ಗರ್ಭಪಾತವಾಗುವ ಸಾಧ್ಯತೆಯೂ ಇರುತ್ತದೆ. ಗರ್ಭಾವಸ್ಥೆಯ ನಂತರದ ದಿನಗಳಲ್ಲಿ ಭ್ರೂಣಕ್ಕೆ ಸರಬರಾಜಾಗುವ ಆಮ್ಲಜನಕ ಮತ್ತು ಪೌಷ್ಟಿಕಾಂಶಗಳ ಚಲನೆಗೆ ಅಡ್ಡಿಯನ್ನು ಸಹ ಉಂಟುಮಾಡುತ್ತದೆ. ಇದರಿಂದ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ಕುಂಠಿತವಾಗುತ್ತದೆ. ಮಕ್ಕಳು ಮತ್ತು ಗರ್ಭಿಣಿಯರಲ್ಲಿ ರೋಗದ ತೀವ್ರತೆ ಹೆಚ್ಚಾದರೆ ಸಾವು ಕೂಡ ಸಂಭವಿಸಬಹುದು. ನಿಮ್ಮಲ್ಲಿ ಮಲೇರಿಯಾ ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ರಕ್ತ ಪರೀಕ್ಷೆಯ ಮೂಲಕ ಅವುಗಳನ್ನು ಖಚಿತಪಡಿಸಿಕೊಳ್ಳಬಹುದು. ಸೊಳ್ಳೆಯಿಂದ ಹರಡುವ ಮತ್ತೊಂದು ರೋಗ ಡೆಂಗಿ. ಡೆಂಗಿ ವೈರಾಣುವಿನಿಂದ ಉಂಟಾಗುವ ಈ ರೋಗ ಸೋಂಕಿತ ಈಡಿಸ್ ಜಾತಿಯ ಸೊಳ್ಳೆಗಳು ಹಗಲು ಹೊತ್ತಿನಲ್ಲಿ ಕಚ್ಚುವುದರಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಸಾಂಕ್ರಾಮಿಕ ಕಾಯಿಲೆಯಾಗಿದೆ. ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂಭಾಗದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು ಇವು ಡೆಂಗಿ ರೋಗದ ಲಕ್ಷಣಗಳಾಗಿವೆ. ಡೆಂಗಿ ರೋಗವನ್ನು ಹರಡುವ ಈಡಿಸ್ ಜಾತಿಯ ಸೊಳ್ಳೆಗಳು ಚಿಕನ್ಗುನ್ಯಾ ಎಂಬ ಮತ್ತೊಂದು ರೋಗವನ್ನು ಸಹ ಹರಡುತ್ತದೆ. ಈ ರೋಗವು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗವಾಗಿದೆ, ಆದರೆ ಇದು ಮಾರಣಾಂತಿಕವಲ್ಲ. ಇದ್ದಕ್ಕಿದ್ದಂತೆ ಜ್ವರ ಬರುವುದು, ಕೀಲುಗಳಲ್ಲಿ ತೀವ್ರವಾದ ನೋವು ಮತ್ತು ಊತ ಕಾಣಿಸಿಕೊಳ್ಳುವುದು ಇವು ಚಿಕನ್ಗುನ್ಯಾ ರೋಗದ ಲಕ್ಷಣಗಳಾಗಿವೆ. ಈ ರೋಗವನ್ನು ರಕ್ತ ಪರೀಕ್ಷೆಯಿಂದ ಮಾತ್ರ ಕಂಡುಹಿಡಿಯಲಾಗುತ್ತದೆ. ಈ ರಕ್ತ ಪರೀಕ್ಷೆಯನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಮಾಡಲಾಗುತ್ತದೆ. ಜೊತೆಗೆ ಉಚಿತವಾಗಿ ಚಿಕಿತ್ಸೆಯನ್ನು ಸಹ ನೀಡಲಾಗುತ್ತದೆ. ಡೆಂಗಿ ಮತ್ತು ಚಿಕನ್ಗುನ್ಯಾ ರೋಗಗಳಿಗೆ ಯಾವುದೇ ನಿರ್ದಿಷ್ಟವಾದ ಚಿಕಿತ್ಸೆ ಇರುವುದಿಲ್ಲ, ಆದರೆ ರೋಗಲಕ್ಷಣಗಳ ಆಧಾರದ ಮೇಲೆ ವೈದ್ಯರು ಚಿಕಿತ್ಸೆಯನ್ನು ನೀಡುತ್ತಾರೆ. ಈ ಈಡಿಸ್ ಜಾತಿಯ ಸೊಳ್ಳೆಗಳೇ ಜಿಕಾ ವೈರಸ್ ಎಂಬ ಸೋಂಕನ್ನು ಸಹ ಹರಡುತ್ತದೆ. ಜ್ವರ, ತಲೆನೋವು, ಕಣ್ಣು ಕೆಂಪಾಗುವಿಕೆ, ದದ್ದುಗಳು, ಕೀಲು ಮತ್ತು ಸ್ನಾಯುಗಳಲ್ಲಿ ನೋವು ಇವು ಜಿಕಾ ವೈರಸ್ ಸೋಂಕಿನ ಲಕ್ಷಣಗಳಾಗಿವೆ. ರಕ್ತದ ಮಾದರಿ ಮತ್ತು ಮೂತ್ರದ ಮಾದರಿ ಸಂಗ್ರಹಿಸಿ ಪರೀಕ್ಷಿಸುವ ಮೂಲಕ ಈ ರೋಗವನ್ನು ಪತ್ತೆ ಹಚ್ಚಬಹುದು. ಈ ವೈರಸ್ ಸೋಂಕಿನಿಂದ ದೇಹದಲ್ಲಿ ಅತಿ ಹೆಚ್ಚು ನಿರ್ಜಲೀಕರಣ ಉಂಟಾಗುತ್ತದೆ. ಇದನ್ನು ತಪ್ಪಿಸಲು ಹೆಚ್ಚು ನೀರಿನ ಅಂಶವುಳ್ಳ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಈ ರೋಗಕ್ಕೆ ಯಾವುದೇ ನಿರ್ದಿಷ್ಟವಾದ ಚಿಕಿತ್ಸೆ ಇರುವುದಿಲ್ಲ. ರೋಗಲಕ್ಷಣದ ಆಧಾರದ ಮೇಲೆ ಇದಕ್ಕೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಕ್ಯೂಲೆಕ್ಸ್ ಎಂಬ ಸೊಳ್ಳೆಗಳು ಕಚ್ಚುವುದರಿಂದ ಆನೆಕಾಲು ರೋಗ ಉಂಟಾಗುತ್ತದೆ ಮತ್ತು ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ. ರೋಗಿಯನ್ನು ಕಚ್ಚಿದ ಸೊಳ್ಳೆಯು ಮೈಕ್ರೋಪೈಲೇರಿಯಾ ಜಂತುಗಳನ್ನು ಹೀರಿ ಆರೋಗ್ಯವಂತರಿಗೆ ಕಚ್ಚುವುದರ ಮೂಲಕ ಇದು ಹರಡುತ್ತದೆ.
ಈ ರೋಗವನ್ನು ಪತ್ತೆ ಹಚ್ಚಲು ರಾತ್ರಿ 8:30ರಿಂದ ಮಧ್ಯರಾತ್ರಿ 12 ಗಂಟೆಯವರೆಗೆ ರಕ್ತಲೇಪವನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಲಾಗುತ್ತದೆ. ಏಕೆಂದರೆ ಉಳಿದ ಸಮಯದಲ್ಲಿ ಈ ಮೈಕ್ರೋಪೈಲೇರಿಯಾ ಎಂಬ ಜಂತುಗಳು ದುಗ್ಧಗ್ರಂಥಿ ಮತ್ತು ನಾಳಗಳಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿರುತ್ತವೆ. ಈ ಆನೆಕಾಲು ರೋಗಕ್ಕೆ ಚಿಕಿತ್ಸೆ ಇದ್ದು, ಚಿಕಿತ್ಸೆಯ ನಂತರ ಕಾಯಿಲೆಯು ವಾಸಿಯಾಗುತ್ತದೆ. ಜಪಾನೀಸ್ ಎನ್ಸೆಫಲೈಟಿಸ್ ಅಂದರೆ ಮೆದುಳು ಜ್ವರ. ಈ ರೋಗವು ಜಪಾನೀಸ್ ಎನ್ಸೆಫಲೈಟಿಸ್ ಎಂಬ ವೈರಾಣುವಿನಿಂದ ಬರುತ್ತದೆ. ಜ್ವರ, ತಲೆನೋವು, ಕತ್ತಿನ ಬಿಗಿತ, ತಲೆ ಸುತ್ತುವಿಕೆ, ಜ್ಞಾನ ತಪ್ಪುವುದು, ಅಸಂಬದ್ಧವಾಗಿ ಮಾತನಾಡುವುದು ಮತ್ತು ವ್ಯಕ್ತಿಗಳನ್ನು ಗುರುತಿಸದೇ ಇರುವುದು ಈ ರೋಗದ ಲಕ್ಷಣಗಳಾಗಿವೆ. ಈ ಕಾಯಿಲೆಯು ಉಲ್ಬಣಗೊಂಡಾಗ ಮೆದುಳು ಊತಗೊಂಡು ಸಾವು ಕೂಡ ಸಂಭವಿಸುತ್ತದೆ. ರೋಗ ಬಂದಾಗ ಪಶ್ಚಾತ್ತಾಪ ಪಡುವುದಕ್ಕಿಂತ ಆ ರೋಗವು ಬರದಂತೆ ನಾವು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವುದು ಉತ್ತಮ. ಹಾಗಾದರೆ ಈ ಸೊಳ್ಳೆಗಳಿಂದ ಹರಡುವ ಅಪಾಯಕಾರಿ ರೋಗಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಯೋಣ. ರಾತ್ರಿ ಮತ್ತು ಹಗಲು ಎರಡೂ ಸಮಯದಲ್ಲಿ ಸೊಳ್ಳೆ ಪರದವನ್ನು ಬಳಸಬೇಕು. ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಕ್ರಮ ವಹಿಸುವುದರ ಜೊತೆಗೆ ಸ್ವಚ್ಛತೆಯನ್ನು ಸಹ ಕಾಪಾಡಿಕೊಳ್ಳಬೇಕು. ಕೀಟನಾಶಕವನ್ನು ಸಿಂಪಡಿಸಬೇಕು. ಮನೆಯ ಸುತ್ತಮುತ್ತ ಫಾಗಿಂಗ್ ಮಾಡಬೇಕು. ವಾರಕ್ಕೊಮ್ಮೆಯಾದರೂ ಮನೆಯಲ್ಲಿರುವ ತೊಟ್ಟಿ, ಡ್ರಮ್ಗಳಲ್ಲಿ ನೀರನ್ನು ಖಾಲಿ ಮಾಡಿ ಅವುಗಳನ್ನು ಚೆನ್ನಾಗಿ ಉಜ್ಜಿ ತೊಳೆದು ಮತ್ತೆ ನೀರನ್ನು ತುಂಬಿಸಿ ಅವುಗಳನ್ನು ಮುಚ್ಚುಳದಿಂದ ಮುಚ್ಚಬೇಕು. ಆಲ್ ಔಟ್, ಸೊಳ್ಳೆ ಬತ್ತಿ ಮುಂತಾದವುಗಳನ್ನು ಬಳಸಿ ಸೊಳ್ಳೆ ಕಡಿತದಿಂದ ರಕ್ಷಿಸಿಕೊಳ್ಳಬೇಕು. ಮನೆಯ ಸುತ್ತಮುತ್ತ ತ್ಯಾಜ್ಯ ವಸ್ತುಗಳನ್ನು ಬಿಸಾಡುವುದನ್ನು ತಪ್ಪಿಸಬೇಕು. ಲಾರ್ವನಾಶಕ ಟೆಮಿಪಾಸ್ ಬಳಸಿ ಸೊಳ್ಳೆ ಮರಿಗಳನ್ನು ನಾಶಪಡಿಸಬೇಕು. ಮನೆಯೊಳಗೆ ಸೊಳ್ಳೆಗಳು ಬಾರದಂತೆ ಕಿಟಕಿ ಮತ್ತು ಬಾಗಿಲುಗಳಿಗೆ ಮೆಷನ್ನು ಅಳವಡಿಸಬೇಕು. ಮೆದುಳು ಜ್ವರದಿಂದ ರಕ್ಷಣೆ ಪಡೆಯಲು 1ರಿಂದ 15 ವರ್ಷದ ಎಲ್ಲ ಮಕ್ಕಳಿಗೆ JE ಲಸಿಕೆಯನ್ನು ಕೊಡಿಸಬೇಕು. ಈ ಲಸಿಕೆಗಳನ್ನು ಎಲ್ಲ ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ನೀಡಲಾಗುತ್ತದೆ. ಹಂದಿಗಳನ್ನು ಜನರು ವಾಸ ಮಾಡುವ ಸ್ಥಳದಿಂದ ಕನಿಷ್ಠ ಪಕ್ಷ 3 ಕಿಲೋಮೀಟರ್ ದೂರಕ್ಕೆ ಸ್ಥಳಾಂತರಿಸಬೇಕು. ಹಂದಿಗೂಡುಗಳಿಗೆ ಸೊಳ್ಳೆ ನಿರೋಧಕ ಜಾಲರಿಗಳನ್ನು ಅಳವಡಿಸಬೇಕು ಮತ್ತು ಕೀಟನಾಶಕವನ್ನು ಸಿಂಪಡಿಸಬೇಕು. ಬೇವಿನ ಸೊಪ್ಪಿನ ಹೊಗೆಯನ್ನು ಹಾಕುವುದರಿಂದ ಸೊಳ್ಳೆಗಳು ಸಾಯುತ್ತವೆ. ಬೇವಿನ ಮಿಶ್ರಣದ ಗೊಬ್ಬರವನ್ನು ಭತ್ತದ ಗದ್ದೆಗಳಲ್ಲಿ ಬಳಸುವುದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ತಡೆಗಟ್ಟುತ್ತದೆ. ಈ ಎಲ್ಲ ಕ್ರಮಗಳನ್ನು ಅನುಸರಿಸುವುದರಿಂದ ನಮ್ಮನ್ನು ನಾವು ರೋಗಗಳಿಂದ ರಕ್ಷಿಸಿಕೊಳ್ಳಬಹುದು.